ಸ್ತ್ರೀ ದೇಹದ ಪವಿತ್ರ ಅಂಗಗಳ ಬಗ್ಗೆ ಸಾಮುದ್ರಿಕ ಶಾಸ್ತ್ರದಲ್ಲಿ ತಿಳಿಸಿದ ಗುಪ್ತ ರಹಸ್ಯ. ಭಾರತೀಯ ಸಂಸ್ಕೃತಿ ಮತ್ತು ಶಾಸ್ತ್ರಗಳಲ್ಲಿ ಹೆಣ್ಣಿನ ದೇಹವನ್ನು ಪವಿತ್ರ, ದೈವಿಕ ಮತ್ತು ಸೃಷ್ಟಿಯ ಮೂಲಶಕ್ತಿ ಎಂದು ಗೌರವಿಸಲಾಗಿದೆ. ವೇದ, ಪುರಾಣ, ಆಯುರ್ವೇದ, ತಂತ್ರ ಮತ್ತು ಸಾಮುದ್ರಿಕ ಶಾಸ್ತ್ರಗಳಲ್ಲಿ ಸ್ತ್ರೀ ದೇಹದ ವಿವಿಧ ಅಂಗಗಳಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ಸಾಮುದ್ರಿಕ ಶಾಸ್ತ್ರವು ದೇಹದ ಲಕ್ಷಣಗಳ ಮೂಲಕ ವ್ಯಕ್ತಿಯ ಸ್ವಭಾವ, ಭಾಗ್ಯ, ಆರೋಗ್ಯ ಮತ್ತು ಜೀವನ ಮಾರ್ಗವನ್ನು ವಿವರಣೆ ಮಾಡುವ ಪ್ರಾಚೀನ ಶಾಸ್ತ್ರವಾಗಿದೆ. ಈ ಶಾಸ್ತ್ರದಲ್ಲಿ ಹೆಣ್ಣಿನ ಮಾತೃತ್ವ ಮತ್ತು ಸೃಷ್ಟಿಯ ಅಂಗ ಕೇವಲ ದೇಹಾಂಗಗಳಾಗಿ ಅಲ್ಲ, ಸೃಷ್ಟಿ, ಮಾತೃತ್ವ ಮತ್ತು ಶಕ್ತಿಯ ಸಂಕೇತಗಳಾಗಿ ನೋಡಲಾಗಿದೆ. ಈ ಪ್ರಬಂಧದಲ್ಲಿ ಸಾಮುದ್ರಿಕ ಶಾಸ್ತ್ರದ ದೃಷ್ಟಿಯಿಂದ ಹೆಣ್ಣಿನ ಮಾತೃತ್ವ ಮತ್ತು ಸೃಷ್ಟಿಯ ಅಂಗದ ವಿಶೇಷತೆ ವಿವರವಾಗಿ ನೋಡೋಣ. ಸಾಮುದ್ರಿಕ ಶಾಸ್ತ್ರವು ಮಾನವನ ದೇಹದ ಪ್ರತಿಯೊಂದು ಅಂಗವೂ ಪ್ರಕೃತಿಯ 5 ಮಹಾಭೂತಗಳ ಪ್ರತಿಬಿಂಬ ಎಂದು ಹೇಳುತ್ತದೆ. ದೇಹದ ಆಕಾರ, ಚರ್ಮ, ಕಣ್ಣು, ಕೈರೇಖೆಗಳು ಮತ್ತು ಅಂಗರಚನೆಗಳ ಮೂಲಕ ವ್ಯಕ್ತಿಯ ಜೀವನ, ಆರೋಗ್ಯ ಮತ್ತು ಭಾಗ್ಯವನ್ನು ಅರ್ಥಮಾಡಿಕೊಳ್ಳಬಹುದು ಎಂಬ ನಂಬಿಕೆ ಇದರಲ್ಲಿ ಇದೆ. ಹೆಣ್ಣಿನ ದೇಹವು ಸೃಷ್ಟಿಯ ಮೂಲಶಕ್ತಿ ಎಂದು ಪರಿಗಣಿಸಲ್ಪಟ್ಟಿರುವುದರಿಂದ ಹೆಣ್ಣಿನ ದೇಹಾಂಗಗಳಿಗೆ ವಿಶೇಷ ಗೌರವ ನೀಡಲಾಗಿದೆ. ಮಾತೃತ್ವ ಮತ್ತು ಸೃಷ್ಟಿಯ ಅಂಗಗಳು ಮಾನವ ಸಂತಾನ ಮತ್ತು ಪೋಷಣೆಯ ಮೂಲವಾಗಿರುವುದರಿಂದ ಇವುಗಳನ್ನು ಅತ್ಯಂತ ಪವಿತ್ರ ಅಂಗಗಳಾಗಿ ಪರಿಗಣಿಸಲಾಗಿದೆ. ಹೆಣ್ಣಿನ ಸೃಷ್ಟಿಯ ದ್ವಾರ. ಸಂಸ್ಕೃತದಲ್ಲಿ ಜನನಸ್ಥಾನ ಮತ್ತು ಸೃಷ್ಟಿಯ ದ್ವಾರ ಎಂಬ ಅರ್ಥವನ್ನು ಹೊಂದಿದೆ. ಸಾಮುದ್ರಿಕ ಮತ್ತು ತಂತ್ರಶಾಸ್ತ್ರಗಳಲ್ಲಿ ಸೃಷ್ಟಿಯ ದ್ವಾರವನ್ನು ಮಹಾಶಕ್ತಿಯ ಸಂಕೇತವಾಗಿ ಪರಿಗಣಿಸಲಾಗಿದೆ. ಸೃಷ್ಟಿಯ ದ್ವಾರ ಮತ್ತು ಶಕ್ತಿ ತತ್ವ. ಭಾರತೀಯ ತತ್ವಶಾಸ್ತ್ರದಲ್ಲಿ ಶಿವ-ಶಕ್ತಿ ಸಂಯೋಗದಿಂದ ಸೃಷ್ಟಿ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. ಸೃಷ್ಟಿಯ ದ್ವಾರ ಶಕ್ತಿಯ ಸಂಕೇತವಾಗಿದ್ದು ಲಿಂಗ ಶಿವತತ್ವದ ಸಂಕೇತ. ಈ ಸಂಯೋಗವೇ ಸೃಷ್ಟಿಯ ಮೂಲತತ್ವ ಎಂದು ತಂತ್ರ ಮತ್ತು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಸಾಮುದ್ರಿಕ ಶಾಸ್ತ್ರದಲ್ಲಿ ಸೃಷ್ಟಿಯ ದ್ವಾರದ ಲಕ್ಷಣಗಳು. ಸಾಮುದ್ರಿಕ ಶಾಸ್ತ್ರದಲ್ಲಿ ಸೃಷ್ಟಿಯ ದ್ವಾರದ ರಚನೆ ಮತ್ತು ಲಕ್ಷಣಗಳನ್ನು ಆರೋಗ್ಯ, ಸಂತಾನ ಮತ್ತು ದಾಂಪತ್ಯದ ದೃಷ್ಟಿಯಿಂದ ವಿವರಿಸಲಾಗಿದೆ. ಪ್ರಾಚೀನ ಗ್ರಂಥಗಳಲ್ಲಿ ಕೆಲವು ಜನಪದ ನಂಬಿಕೆಗಳಿವೆ. ಸಮತೋಲನವಾದ ಮತ್ತು ಆರೋಗ್ಯಕರ ರಚನೆಯಿದ್ದರೆ ಉತ್ತಮ ಸಂತಾನ ಭಾಗ್ಯ ಮತ್ತು ದಾಂಪತ್ಯ ಸುಖದ ಸಂಕೇತ ಎಂದು ಹೇಳುತ್ತಾರೆ. ಮೃದುವಾದ ಚರ್ಮ ಮತ್ತು ಸಮಾನ ರಚನೆ ಹೊಂದಿದ್ದರೆ ಗೃಹಲಕ್ಷ್ಮಿ ಯೋಗ ಮತ್ತು ಕುಟುಂಬ ಸುಖ ಸಿಗುತ್ತದೆ. ನೋವು, ಅಸಮತೋಲನ ಅಥವಾ ರೋಗ ಲಕ್ಷಣ ಇದ್ದರೆ ಆರೋಗ್ಯ ಸಮಸ್ಯೆಗಳ ಸೂಚನೆಯೆಂದು ನಂಬಲಾಗಿತ್ತು. ಇವುಗಳನ್ನು ವೈಜ್ಞಾನಿಕವಾಗಿ ಸಾಬೀತಾದ ತತ್ವಗಳಾಗಿ ಅಲ್ಲ, ಸಂಸ್ಕೃತಿಯ ನಂಬಿಕೆಗಳಾಗಿ ನೋಡಬೇಕು. ಸೃಷ್ಟಿಯ ದ್ವಾರ ಮತ್ತು ಸಂತಾನ ಭಾಗ್ಯ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಸೃಷ್ಟಿಯ ದ್ವಾರ ಸಂತಾನ ಮತ್ತು ವಂಶವೃದ್ಧಿಯ ಸಂಕೇತ. ಹೆಣ್ಣು ಸಂತಾನವನ್ನು ಧಾರಣೆ ಮಾಡಿ ಪೋಷಿಸುವ ಶಕ್ತಿ ಹೊಂದಿರುವುದರಿಂದ ಸೃಷ್ಟಿಯ ಮೂಲದ್ವಾರ ಎಂದು ಗೌರವಿಸಲಾಗಿದೆ. ಇದರಿಂದ ಹೆಣ್ಣನ್ನು ಮಾತೃಶಕ್ತಿ ಎಂದು ಕರೆಯಲಾಗಿದೆ. ಸೃಷ್ಟಿಯ ದ್ವಾರ ಮತ್ತು ದಾಂಪತ್ಯ ಜೀವನ. ಶಾಸ್ತ್ರಗಳಲ್ಲಿ ಸೃಷ್ಟಿಯ ದ್ವಾರ ದಾಂಪತ್ಯ ಧರ್ಮದ ಪವಿತ್ರ ಅಂಗ ಎಂದು ವಿವರಿಸಲಾಗಿದೆ. ಗಂಡ ಹೆಂಡತಿಯ ಸಂಯೋಗವನ್ನು ಧರ್ಮ, ಪ್ರೀತಿ ಮತ್ತು ವಂಶವೃದ್ಧಿಯ ದೃಷ್ಟಿಯಿಂದ ನೋಡಲಾಗಿದೆ. ಸೃಷ್ಟಿಯ ದ್ವಾರವನ್ನು ಕೇವಲ ಕಾಮವಸ್ತುವಾಗಿ ಅಲ್ಲ, ಧರ್ಮ ಮತ್ತು ಪ್ರೀತಿಯ ಸಂಕೇತವಾಗಿ ವಿವರಣೆ ಮಾಡಲಾಗಿದೆ. ಸ್ತ್ರೀ ಶರೀರದ ಮೇಲ್ಭಾಗದ ಅಂಗ ಮಾತೃತ್ವ ಮತ್ತು ಪೋಷಣೆಯ ಸಂಕೇತ. ಇದು ಹೆಣ್ಣಿನ ದೇಹದ ಅತ್ಯಂತ ಮಹತ್ವದ ಅಂಗಗಳಾಗಿವೆ. ಅವು ಮಕ್ಕಳಿಗೆ ಪೋಷಣೆ ನೀಡುವ ಪ್ರಕೃತಿಯ ದೈವಿಕ ವ್ಯವಸ್ಥೆ. ಸಾಮುದ್ರಿಕ ಶಾಸ್ತ್ರದಲ್ಲಿ ಮಾತೃತ್ವದ ಸಂಕೇತವಾಗಿ ಗೌರವಿಸಲಾಗಿದೆ. ಸ್ತ್ರೀ ಶರೀರದ ಮೇಲ್ಭಾಗದ ಅಂಗ ಮತ್ತು ಲಕ್ಷ್ಮೀ ತತ್ವ. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣನ್ನು ಅನ್ನಪೂರ್ಣ, ಲಕ್ಷ್ಮಿ ಮತ್ತು ದುರ್ಗಾ ಸ್ವರೂಪ ಎಂದು ನೋಡಲಾಗಿದೆ. ಪೋಷಣೆ ಮತ್ತು ಸಮೃದ್ಧಿಯ ಸಂಕೇತವಾಗಿರುವುದರಿಂದ ಅವುಗಳನ್ನು ಲಕ್ಷ್ಮೀ ಶಕ್ತಿಯ ಪ್ರತೀಕವಾಗಿ ಪರಿಗಣಿಸಲಾಗಿದೆ. ಸಾಮುದ್ರಿಕ ಶಾಸ್ತ್ರದಲ್ಲಿ ಸ್ತ್ರೀ ಶರೀರದ ಮೇಲ್ಭಾಗದ ಅಂಗದ ಲಕ್ಷಣಗಳು. ಪ್ರಾಚೀನ ಸಾಮುದ್ರಿಕ ಗ್ರಂಥಗಳಲ್ಲಿ ಕೆಲವು ನಂಬಿಕೆಗಳಿವೆ. ಸಮತೋಲನವಾದ ಗಾತ್ರ ಮತ್ತು ಮೃದುವಾದ ಚರ್ಮ ಇದ್ದರೆ ಉತ್ತಮ ಆರೋಗ್ಯ ಮತ್ತು ಸಂತಾನ ಸುಖ ಸಿಗುತ್ತೆ. ಅತಿಯಾಗಿ ದೊಡ್ಡ ಅಥವಾ ಅತಿಯಾಗಿ ಚಿಕ್ಕ ಅಲ್ಲದ ರಚನೆಯಿದ್ದರೆ ಗೃಹಶಕ್ತಿ ಮತ್ತು ಕುಟುಂಬ ಸುಖದ ಸಂಕೇತ ಎಂದು ಹೇಳಲಾಗುತ್ತೆ. ಆದರೆ ಅಸಮಾನತೆ ಅಥವಾ ನೋವು ಇದ್ದರೆ ಆರೋಗ್ಯ ಸಮಸ್ಯೆಗಳ ಸೂಚನೆಯೆಂದು ನಂಬಲಾಗಿತ್ತು. ಇವುಗಳನ್ನು ವೈಜ್ಞಾನಿಕ ಸತ್ಯಗಳಾಗಿ ಅಲ್ಲ, ಸಂಸ್ಕೃತಿಯ ನಂಬಿಕೆಗಳಾಗಿ ನೋಡಬೇಕು. ಸ್ತ್ರೀ ಶರೀರದ ಮೇಲ್ಭಾಗದ ಅಂಗ ಮತ್ತು ಸೌಂದರ್ಯಶಾಸ್ತ್ರ. ಸಾಮುದ್ರಿಕ ಶಾಸ್ತ್ರದಲ್ಲಿ ಸ್ತ್ರೀತ್ವ ಮತ್ತು ಸೌಂದರ್ಯದ ಗುರುತು ಎಂದು ವರ್ಣಿಸಲಾಗಿದೆ.
ಆದರೆ ಇದನ್ನು ಅಶ್ಲೀಲ ದೃಷ್ಟಿಯಿಂದ ಅಲ್ಲ, ಸಾಂಸ್ಕೃತಿಕ ಸೌಂದರ್ಯ ತತ್ವದ ದೃಷ್ಟಿಯಿಂದ ವಿವರಿಸಲಾಗಿದೆ. ಸ್ತ್ರೀ ಶರೀರದ ಮೇಲ್ಭಾಗದ ಅಂಗ ಮತ್ತು ದಾಂಪತ್ಯ ಸಂಬಂಧ, ಪ್ರೀತಿ, ಮಾತೃತ್ವ ಮತ್ತು ಗೃಹಶಕ್ತಿಯ ಸಂಕೇತ. ದಾಂಪತ್ಯ ಜೀವನದಲ್ಲಿ ಸ್ತ್ರೀ ಶಕ್ತಿಯ ಪಾತ್ರವನ್ನು ಸೂಚಿಸುವ ಅಂಗಗಳಾಗಿ ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ. ಆಯುರ್ವೇದ ಮತ್ತು ತಂತ್ರ ಶಾಸ್ತ್ರದ ದೃಷ್ಟಿಕೋನ. 1. ಆಯುರ್ವೇದದ ದೃಷ್ಟಿಯಿಂದ. ಆಯುರ್ವೇದದಲ್ಲಿ ಸ್ತ್ರೀ ದೇಹದ ಪವಿತ್ರ ಅಂಗಗಳು ಹಾರ್ಮೋನಲ್ ವ್ಯವಸ್ಥೆ, ರಕ್ತಸಂಚಾರ ಮತ್ತು ಸಂತಾನ ವ್ಯವಸ್ಥೆಯೊಂದಿಗೆ ಸಂಬಂಧಿತ. ಮಹಿಳೆಯ ಆರೋಗ್ಯವು ಆಹಾರ, ಮನಸ್ಥಿತಿ ಮತ್ತು ಜೀವನಶೈಲಿಗೆ ಅವಲಂಬಿತ ಎಂದು ಆಯುರ್ವೇದ ಹೇಳುತ್ತದೆ. 2. ತಂತ್ರ ಶಾಸ್ತ್ರದ ದೃಷ್ಟಿಯಿಂದ. ತಂತ್ರ ಶಾಸ್ತ್ರದಲ್ಲಿ ಸ್ತ್ರೀ ದೇಹವನ್ನು ದೇವಿ ಸ್ವರೂಪ ಎಂದು ಪೂಜಿಸಲಾಗುತ್ತದೆ. ಸ್ತ್ರೀ ದೇಹದ ಪವಿತ್ರ ಅಂಗಗಳು ಶಕ್ತಿ ತತ್ವದ ಭಾಗಗಳಾಗಿ ಪರಿಗಣಿಸಿ, ಯೋನಿ ಲಿಂಗ ಸಂಯೋಗವನ್ನು ಶಿವ-ಶಕ್ತಿ ಸಂಯೋಗದ ಸಂಕೇತವಾಗಿ ವಿವರಿಸಲಾಗಿದೆ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವ. ಭಾರತೀಯ ಸಮಾಜದಲ್ಲಿ ಹೆಣ್ಣನ್ನು ಗೃಹಲಕ್ಷ್ಮಿ ಎಂದು ಗೌರವಿಸಲಾಗುತ್ತದೆ. ಯೋನಿ ಮತ್ತು ಸ್ತನಗಳು ಮಾನವ ಸಂತಾನ ಮತ್ತು ಪೋಷಣೆಯ ಮೂಲವಾಗಿರುವುದರಿಂದ ಇವುಗಳನ್ನು ಪವಿತ್ರ ಅಂಗಗಳಾಗಿ ಪರಿಗಣಿಸಲಾಗಿದೆ. ಈ ನಂಬಿಕೆಗಳು ಸಂಸ್ಕೃತಿ, ಆಚರಣೆ ಮತ್ತು ಧರ್ಮದ ಭಾಗವಾಗಿವೆ. ಆದರೆ ಆಧುನಿಕ ಸಮಾಜದಲ್ಲಿ ಈ ವಿಷಯಗಳನ್ನು ಗೌರವ ಮತ್ತು ವಿಜ್ಞಾನ ದೃಷ್ಟಿಯಿಂದ ನೋಡಬೇಕು. ದೇಹದ ಅಂಗಗಳನ್ನು ಲೈಂಗಿಕ ವಸ್ತುಗಳಾಗಿ ಅಲ್ಲ, ಆರೋಗ್ಯ ಮತ್ತು ಜೀವದ ಭಾಗಗಳಾಗಿ ಗೌರವಿಸುವುದು ಮುಖ್ಯ. ಆಧುನಿಕ ವಿಜ್ಞಾನ ಮತ್ತು ಶಾಸ್ತ್ರಗಳ ತಾರತಮ್ಯ. ಸಾಮುದ್ರಿಕ ಶಾಸ್ತ್ರದ ವಿವರಣೆಗಳು ಸಂಸ್ಕೃತಿಯ ನಂಬಿಕೆಗಳಾಗಿದ್ದು, ವೈಜ್ಞಾನಿಕವಾಗಿ ಸಾಬೀತಾದ ತತ್ವಗಳಲ್ಲ. ಆಧುನಿಕ ವೈದ್ಯಕೀಯವು ಮಹಿಳೆಯ ಆರೋಗ್ಯ, ಸಂತಾನ ಮತ್ತು ದೇಹರಚನೆ, ಜನನಶಾಸ್ತ್ರ, ಆಹಾರ, ಪರಿಸರ ಮತ್ತು ಜೀವನಶೈಲಿ ಮೇಲೆ ಅವಲಂಬಿತ ಎಂದು ಹೇಳುತ್ತದೆ. ಆದ್ದರಿಂದ ಸಾಮುದ್ರಿಕ ಶಾಸ್ತ್ರದ ವಿವರಣೆಗಳನ್ನು ಸಂಸ್ಕೃತಿಯ ಪರಂಪರೆ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನವಾಗಿ ನೋಡಬೇಕು. ಸಾಮುದ್ರಿಕ ಶಾಸ್ತ್ರದಲ್ಲಿ ಸ್ತ್ರೀ ದೇಹದ ಪವಿತ್ರ ಅಂಗಗಳು ಅತ್ಯಂತ ಪವಿತ್ರ, ದೈವಿಕ ಮತ್ತು ಸೃಷ್ಟಿಯ ಮೂಲ ಅಂಗಗಳಾಗಿ ವಿವರಿಸಲಾಗಿದೆ. ಸೃಷ್ಟಿಯ ದ್ವಾರ ಮತ್ತು ಶಕ್ತಿ ಸ್ವರೂಪವಾಗಿ ಸ್ತ್ರೀ ಶರೀರದ ಮೇಲ್ಭಾಗದ ಅಂಗವನ್ನು ಮಾತೃತ್ವ ಮತ್ತು ಪೋಷಣೆಯ ಸಂಕೇತವಾಗಿ ನೋಡಲಾಗಿದೆ. ಈ ಶಾಸ್ತ್ರವು ಹೆಣ್ಣಿನ ದೇಹವನ್ನು ಲಕ್ಷ್ಮಿ ಮತ್ತು ದೇವಿ ಸ್ವರೂಪ ಎಂದು ಗೌರವಿಸುತ್ತದೆ. ಆದರೆ ಆಧುನಿಕ ದೃಷ್ಟಿಕೋನದಲ್ಲಿ ವ್ಯಕ್ತಿಯ ಜೀವನ ಮತ್ತು ಭಾಗ್ಯವು ದೇಹರಚನೆಯ ಮೇಲೆ ಅಲ್ಲ, ಶಿಕ್ಷಣ, ಶ್ರಮ, ಆರೋಗ್ಯ ಮತ್ತು ಸಾಮಾಜಿಕ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿದೆ. ಆದರೂ ಸಾಮುದ್ರಿಕ ಶಾಸ್ತ್ರವು ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಪರಂಪರೆಯಾಗಿ ಉಳಿದಿದ್ದು, ಸ್ತ್ರೀ ಶಕ್ತಿಯ ಮಹತ್ವವನ್ನು ತಿಳಿಸುವಲ್ಲಿ ಮಹತ್ವದ ಪಾತ್ರವಹಿಸಿದೆ. ನಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲಾ ತೊಂದರೆಗಳು ಮತ್ತು ಗ್ರಹದೋಷಗಳಿಗೆ ಶಾಂತಿ ಹೋಮ ಹಾಗೂ ದಾನ ಧರ್ಮ ಅತ್ಯಂತ ಶಕ್ತಿಶಾಲಿ ಪರಿಹಾರ. ಒಬ್ಬೊಬ್ಬರಾಗಿ ಹೋಮ ಮಾಡಿಸಲು ಸಾವಿರಾರು ರೂಪಾಯಿ ಬೇಕಾಗುತ್ತದೆ. ಅದಕ್ಕಾಗಿ ನಮ್ಮ ವಾಹಿನಿ ಕಡೆಯಿಂದ ಪ್ರತಿ ತಿಂಗಳು 10ಕ್ಕಿಂತ ಹೆಚ್ಚು ಸಾಮೂಹಿಕ ಶಾಂತಿ ಹೋಮಗಳು ಮತ್ತು ದಾನ ಧರ್ಮಗಳನ್ನು ಸಾರ್ವಜನಿಕವಾಗಿ ನಡೆಸಲಾಗುತ್ತದೆ. ನಿಮ್ಮ ಇಚ್ಛೆಯಂತೆ ಹಣ ಕಳುಹಿಸುವ ಮೂಲಕ ಈ ಪುಣ್ಯ ಕಾರ್ಯದಲ್ಲಿ ನೀವು ಭಾಗಿಯಾಗಬಹುದು. ನೀವು ಕಳುಹಿಸುವ ಹಣವನ್ನು ಸಂಪೂರ್ಣವಾಗಿ ಶಾಂತಿ ಹೋಮ ಮತ್ತು ದಾನ ಧರ್ಮಕ್ಕೆ ಮಾತ್ರ ಬಳಸುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ. ಹೆಚ್ಚಿನ ಮೊತ್ತ ನೀಡಿದ ದಾನಿಗಳ ಹೆಸರನ್ನು ನಮ್ಮ ಚಾನೆಲ್ನಲ್ಲಿ ಪ್ರಕಟಿಸಲಾಗುತ್ತದೆ. ಪ್ರತಿ ತಿಂಗಳು ನಡೆಯುವ ಸಾಮೂಹಿಕ ಹೋಮಗಳು. ಸರಸ್ವತಿ ಶಾಂತಿ ಹೋಮವನ್ನು ವಿದ್ಯಾಭ್ಯಾಸ ಯಶಸ್ಸಿಗೆ ಮಾಡುತ್ತೇವೆ. ಬುಧ ಶಾಂತಿ ಹೋಮವನ್ನು ಬುದ್ಧಿಶಕ್ತಿ ವೃದ್ಧಿಗೆ ಮಾಡುತ್ತೇವೆ. ಶುಕ್ರ ಶಾಂತಿ ಹೋಮವನ್ನು ದಾಂಪತ್ಯ ಶಾಂತಿಗೆ ಮಾಡುತ್ತೇವೆ. ಚಂದ್ರ ಶಾಂತಿ ಹೋಮವನ್ನು ಮನಸ್ಸಿನ ಶಾಂತಿಗೆ ಮಾಡುತ್ತೇವೆ. ನವಗ್ರಹ ಶಾಂತಿ ಹೋಮವನ್ನು ಗ್ರಹದೋಷ ನಿವಾರಣೆ ಮಾಡುತ್ತೇವೆ. ದುರ್ಗಾ ಹೋಮವನ್ನು ದುಷ್ಟದೃಷ್ಟಿ ನಿವಾರಣೆ ಮಾಡುತ್ತೇವೆ. ಶನಿ ಶಾಂತಿಯನ್ನು ಸಾಲ ಮತ್ತು ಅಡೆತಡೆ ನಿವಾರಣೆಗೆ ಮಾಡುತ್ತೇವೆ. ಹನುಮಾನ್ ಹೋಮವನ್ನು ಭಯ ನಿವಾರಣೆಗೆ ಮಾಡುತ್ತೇವೆ. ಮಹಾಮೃತ್ಯುಂಜಯ ಹೋಮವನ್ನು ರೋಗ ಮತ್ತು ಅಪಾಯ ನಿವಾರಣೆ ಮಾಡುತ್ತೇವೆ. ಜೊತೆಗೆ ಬಡವರಿಗೆ ಅನ್ನ, ಬಟ್ಟೆ, ಪುಸ್ತಕ, ಹಣ್ಣು, ಔಷಧ ದಾನ ಮಾಡಲಾಗುತ್ತದೆ. ನಿಮ್ಮ ಇಚ್ಛೆಯಂತೆ ಹಣ ಕಳುಹಿಸಿ ಶಾಂತಿ ಹೋಮ ಮತ್ತು ದಾನ ಧರ್ಮದ ಮಹಾಪುಣ್ಯವನ್ನು ಪಡೆಯಿರಿ.